ಇದನ್ನ ಮಾಡ್ತೀನಿ ನೋಡಿ ಗೈಸ್. ಮಸಾಲೆ ತಿಂತಾಳೆ ನೋಡಿ ಗೈಸ್. ಅದು ಮಸಾಲೆ ನೋಡಿ ಟೊಮೊಟೊ ಈರುಳ್ಳಿ. ಹಾಗಾಗಿ ಇನ್ನೊಂದು ವರ್ಷ ನರೇಂದ್ರ ಮೋದಿ ಅವ್ರು ಹೇಳಿರೋ ಪ್ರಕಾರ ನಾವು ಎಲ್ಲೂ ಟ್ರಿಪ್ ಹೋಗಲ್ಲ. ನಾವು ಅವ್ರು ಹೇಳಕ್ಕೂ ಮುಂಚೆನೆಲ್ಲ ಬುಕ್ಕಿಂಗ್ ಆಗೋಗ್ಬಿಟ್ಟಿದ್ರಿಂದ ಇವಾಗ ಎಲ್ಲಿ ಕರ್ಕೊಯ್ತಾ ಇದ್ದೀರಾ ಈಗ? ನಮ್ಗೆ ಏನು ಕೊಡಿಸ್ತಾ ಇದ್ದೀರಾ? ಈಗ ಹೊರಗಡೆ ಹೋಗ್ತಾ ಇದೀವಲ್ಲ, ಏನೋ ಗೊತ್ತಿಲ್ಲಪ್ಪ. ನಿಮ್ಮ ಬಾಮ ನೋಡುವ ಏನೇನು ಮಾಡ್ತೀವಿ ಅಂತ. ಅದಕ್ಕೂ ಮುಂಚೆ ಇಲ್ಲೊಬ್ರು ಕಳ್ಳರಿದ್ದಾರೆ. ಇಲ್ಲಿ ಕಳ್ಳಿ ನೋಡಿ, ಕಳ್ಳಿ ಕಳ್ಳಿ ಕಳ್ಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ನಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆನ್ನೆ ನೈಟು ಬೆಂಗಳೂರಿಂದ ಬಂದ್ವಿ. ಸೊ ಇವತ್ತು ಒಂದಷ್ಟು ಕೆಲಸಗಳಿದೆ. ಫಸ್ಟು ರೆಡಿಯಾಗಿ ಶೂಟ್ ಮಾಡ್ತಾ ಇದ್ದೀವಿ. ಏನು ವಿಡಿಯೋ ನಿಖಿಲ್ ರವೀಂದ್ರ ಅವರೇ, ಏನು ಮಾಡಿಸ್ತಾ ಇದ್ದೀರಾ? ಏನೇನೋ ಡೈಲಾಗ್ ಓಡಿಸ್ತಾನೆ ಗೈಸ್ ನನ್ನ ಹತ್ರ. ಲಕ್ಕಂಡಿ ಕಡ್ಡಿ ಪುಡಿ ಆ ಡೈಲಾಗ್ ಹೊಡಿ, ಆಮೇಲೆ ಇನ್ನೊಂದು ಯಾವುದು ಕೊಲೆಗಡಕನ್ನ ಕಥೆಯ ಮುಗಿಸಿ ಏನೇನೋ ಹೇಳ್ತಾನೆ ಸುಮ್ಮನೆ. ಇವಾಗ ಒಂದು ಕಾಮಿಡಿ ವಿಡಿಯೋ ಮಾಡೋಣ ಅಂತ ರೆಡಿಯಾಗಿದ್ದೀವಿ. ಮಧು ಅವರು ಮೇಲ್ಗಡೆಯಿಂದ ರೆಡಿಯಾಗಿ ಈಗ ಇಳಿಬೇಕು ಕೆಳಗಡೆ. ಸೊ ಅಷ್ಟೇ ಗೈಸ್, ಇವತ್ತಿನ ಡೇ ಹೇಗಿರುತ್ತೆ ನೋಡುವ ಬನ್ನಿ. ವೆಲ್ಕಮ್ ಬ್ಯಾಕ್. ನಮ್ಮ ಚಂಪುಗೆ ಕಾಳನ್ನ ಹಾಕಬೇಕು ಅಂತ ಏನಿಲ್ಲ, ಅವರೇ ಬಕೆಟಲ್ಲಿ ಮುಖ ಮುಗಳಿಸ್ಕೊಂಡು ಬಾಯಿ ಹಾಕಿ ತಿಂತಾರೆ. ಏನು ಮಾಡ್ತಿದ್ಯಾ? ಓ ಇದಕ್ಕ ವೀಳ್ಯದೆಲೆ ಹಬ್ಲಿ ಅಂತ ಇದೆಲ್ಲ ತಂದಿರೋದು. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಐ ಡೋಂಟ್ ನೋ ಡಿಯರ್. ಮತ್ತೆ your brother ಓಕೆ, ಊಟ ಎಲ್ಲ ಆಗೈತೆ, ಏನೂ ಇಲ್ಲ. ಸುಮ್ಮನೆ ಈಚೆ ಕರ್ಕೋಗ್ತಾರೆ, ಎಲ್ಲಿ ಕರ್ಕೋಗ್ತಾರೆ ಗೊತ್ತಿಲ್ಲ. ಸೊ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನನ್ನ ಹಾಯ್, ಹೇಗಿದ್ದೀರಾ? ಸೂಪರ್, ಫೈನ್, ಫ್ಯಾಂಟಾಸ್ಟಿಕ್. ಯಾವಾಗಲೂ ಸೂಪರೇ, ಹಂಗೆ ಮಿಂಚ್ತಾ ಇರೋದು. ಬೆಳಕು ಸಣ್ಣ ಮುಖಕ್ಕೆ ಬೀಳ್ತಾ ಇದೆ ಮೊದಲ ನನಗೆ. ಸನ್ ಕಿಸ್ಡ್. ಯಾಕೆ ಹೂ ಹಾಕ್ತೀಯಾ? ಬಿಸ್ಲಿ ಗಿಡಕ್ಕೆ ಬಾ. ಎಲ್ಲಿ ಕರ್ಕೊಯ್ತಾ ಇದ್ದೀರಾ ಈಗ? ನಮ್ಗೆ ಏನು ಕೊಡಿಸ್ತಾ ಇದ್ದೀರಾ? ಈಗ ಹೊರಗಡೆ ಹೋಗ್ತಾ ಇದೀವಲ್ಲ, ಏನೋ ಗೊತ್ತಿಲ್ಲಪ್ಪ. ನಿಮ್ಮ ಬಾಮ ಸಾರಿ ನಿಮ್ಮ ಬಾವ ಕರ್ಕೋಗ್ತಾ ಇದಾರೆ, ಹೋಗ್ಬೇಕು ಅಂತ ಗೊತ್ತಿಲ್ಲ. ಇವಾಗ ಏನ್ ಗೊತ್ತಾಗ, ಈ ಕಾರಲ್ಲಿ ಕುತ್ಕೋತೀವಿ, ನಮ್ನ ಕೇಳ್ತಾನೆ ಎಲ್ಲಿಗೆ, ಏನು, ಯಾಕೆ, ಎಲ್ಗೋಗೋಣ ಅಂತ. ನಮ್ಮ ಅಣ್ಣನೂ ಅಷ್ಟೇ, ನಾವೆಲ್ಲ ಕರೆದ್ರು ಮಲೇಶನ. ಸರಿ, ಯಾಕೆ, ಏನು, ಯಾವ ಪ್ಲೇಸ್ ಐತೆ ಅಂತ ನನಗೆ ಗೊತ್ತಾ? ಪಾಸ್ಪೋರ್ಟ್ ಫೋಟೋ ಕಳ್ಸು ಅಂದ ತಕ್ಷಣ ಕಳ್ಸಿದ್ರು. ಏನಕ್ಕೆ, ಏನು, ಎತ್ತ. ಇವಾಗ್ಲೂ ಅಷ್ಟೇ, ಎಲ್ಲಿ ಹೋಯ್ತಾ ಇದೀವಿ ಏನು ಕೇಳಲ್ಲ, ಬಾರೋ ಅವ್ನ್ ಬರ್ತಾನೆ ಅಷ್ಟೇ. ಇವ್ರು ಇರ್ಬೇಕಾದ್ರೆ ನನಗೆ ಯಾಕೆ ಗೈಸ್ ಟೆನ್ಷನ್ ಎಲ್ಲ ಅವರೇ. ಇವ್ರೊಬ್ರು ಟೂರ್ ಗೈಡ್ ಇದಾರೆ, ಮೇನ್ ಗೈಡ್ ಅಲ್ಲಿದ್ದಾರೆ, ಇವರೆಲ್ಲ ಮ್ಯಾನೇಜಬಲ್ ಮಾಡ್ಕೋತಾರೆ. ನಾನು ಮತ್ತೆ ನಿಶಾ ಅವ್ರು ಹೇಳ್ದಂಗೆ ಅವ್ರ ದಾರಿ ತೋರಿಸ್ತಾ ನಡ್ಕೊಂಡು ಹೋಗ್ತಾರೆ ಅಷ್ಟೇ. ಒಂದ್ 4 ಫೋಟೋ ತಕೊಂಡ್ ಬರ್ತಾರೆ. ರೀ ಏನ್ ಮಾಡ್ತಾ ಇದಾರೆ? ರೀ ಅಂದ್ರೆ ನೀವ್ಯಾಕೆ ರೀ ಬರ್ತಿದ್ದೀರಾ? ಕರಿ ಅಂದಿದ್ದ ನಂಗೆ ರೀ ಅಂದಂಗೆ ಕೇಳಿಸ್ತು. ಏ ಅವ್ನ್ ಬ್ರೌನಿ. ಚಂಪು ನೀ ಬ್ರೌನಿ ತಾನೇ ಬಂಗಾರಿ? ನೋಡು ಸೈಡ್ ಅಲ್ಲೆಲ್ಲ ಬ್ರೌನ್ ಕಲರ್ ಐತೆ. ಇದನ್ನ ಮಾಡ್ತೀನಿ ನೋಡಿ ಗೈಸ್. ಮಸಾಲೆ ತಿಂತಾಳೆ ನೋಡಿ ಗೈಸ್. ಅದು ಮಸಾಲೆ ನೋಡಿ ಟೊಮೊಟೊ ಈರುಳ್ಳಿ ಆಮೇಲೆ ಸೊಪ್ಪು ಎಲ್ಲ ತರಕಾರಿ ಎಲ್ಲ ಹಾಕೋರೆ. ಕರೆಕ್ಟ್. ಎಲ್ಲಿ ಗೈಸ್ ನಾವಿವಾಗ ಇವ್ರ ಫೇವ್ರೆಟ್, ಇಲ್ಲಿ ಮಾತ್ರ ತಿನ್ನೋದು ಮೈಸೂರಲ್ಲಿ ಮಸಾಲೆನ. ಎಲ್ಲೂ ತಿನ್ನಲ್ಲ. ನಾನೇ ರೂಢಿ, ನಾನೇ ಇಷ್ಟಪಡಿಸಿರೋದು. ಪ್ಯಾಲೇಸ್ ಎದುರುಗಡೆ ಇಲ್ಲಿ ಒಂದು ಪ್ಯಾಲೇಸ್ ಪ್ಯಾಲೇಸ್ ಮುಂದೆ ಬಿಟ್ರೆ ಇಲ್ಲೇ ತಿನ್ನೋದು ಮೇಡಮು. ಚೆನ್ನಾಗಿದೆಯಾ? ಈಗ ಅನ್ಸುತ್ತೆ. ಮದರಣ್ಣ ಏನು ಬೇಕು? ಏನು ಬೇಡ ಬಾ ತಿನ್ನು. ಸ್ಪಂದನಂಗೆ ಕಾಲ್ ಮಾಡಿದೆ, ಇಲ್ಲೇ ಕಾಲೇಜ್ ಅವ್ರದ್ದು, ಸಿಗ್ತಾಳೇನೋ ಅಂತ ಎತ್ತಲಿಲ್ಲ ಫೋನ್ನ. ಕಾಲೇಜಲ್ಲಿ ಇರಬೇಕು 5 ಗಂಟೆ ತನಕ. ಲ್ಯಾಬ್ ಇದ್ರೆ 5 ಗಂಟೆ ತನಕ ಇರುತ್ತೆ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾಳೆ. ಜೂಟ್ ಆಗೋಯ್ತಾಳು ಕಾಲೇಜ್ ಬಿಟ್ಟಿದ ತಕ್ಷಣ ಬಸ್ ಹತ್ಕೊಂಡು ಸೀಕ್ ಅಂತ ಸಿದ್ದರಾಮಣ್ಯಲ್ಲಿ ಇಳ್ದಿರ್ತಾಳೆ ಅಷ್ಟೇ ಗೈಸ್. ನಾನು ಕಾಲೇಜ್ ಮುಗಿಸ್ತು ಅಂದರೆ ಮಧ್ಯಾಹ್ನ ಆಯಿತು ಅಂದರೆ ಅಣ್ಣ, ಅಲ್ಲಿಂದ ಮಧ್ಯಾಹ್ನದ ಊಟಕ್ಕೆ ಇಲ್ಲಿಗೆ ಬಂದ್ಬಿಡುವೆ. ಮಾಡಿದ್ಲು. ಎಲ್ಲಿದ್ಯೆ? ಕಾಲೇಜಾ? ಹೋಗ್ಬಿಟ್ಟವಳೆ.
ನಿಮ್ಮ ಕಾಲೇಜ್ ಹತ್ರ ಇದ್ದೆ ಅದಕ್ಕೆ ಮಾಡಿದೆ. ಗೈಸ್ ಇವಾಗ ನಾವು ನಮ್ಮ ತವ್ರ ಮನೆ ಫೋರಮ್ ಮಾಲ್ಗೆ ಬಂದಿದ್ದೀವಿ ಗೈಸ್. ಇಲ್ಲಿ ಒಂದಷ್ಟು ಏನು ಮಾಡ್ತೀವಿ ಗೊತ್ತಿಲ್ಲ, ನೋಡುವ ಏನೇನು ಮಾಡ್ತೀವಿ ಅಂತ. ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಳ್ಳರಿದ್ದಾರೆ. ಇಲ್ಲಿ ಕಳ್ಳಿ ನೋಡಿ, ಕಳ್ಳಿ 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 ಜಂಕ್ ಫುಡ್ ತಿನ್ನೋ ಕಳ್ಳಿ ನೋಡಿ ಗೈಸ್. ನೋಡಿ ನಮ್ಮ ಅಣ್ಣ ಬರೀ ಜಂಕ್ ಫುಡ್ ತಿಂತಾಳೆ. ನಮ್ಮ ಅಣ್ಣಂಗೆ ಇಷ್ಟ ಕಣೇ ಜಂಕ್ ಫುಡ್ ಪಾಪುಗೆ. ಅವಳಿಗೆ ಹೆಲ್ದಿ ಆರೋಗ್ಯಕ್ಕೆ ಏನೇನೋ ಹಣ್ಣು ಹಂಪಲು ಎಳ್ನೀರೆಲ್ಲ ಬೆಳಗ್ಗೆಲ್ಲ ಹಣ್ಣು ತಿಂದೆ, ಎಳ್ನೀರು ಕುಡ್ದೆ, ಅವೆಲ್ಲ ಎಳ್ಳೀರು ಕುಡಿಬೇಕಾದ್ರೆ ಇದನ್ನ ವಿಡಿಯೋ ಮಾಡಬೇಡ, ಮಾಡು ವಿಡಿಯೋ ಮಾಡು ಅಂದ್ಲು. ಅವೆಲ್ಲ ಮಾಡಲ್ಲ ಗೈಸ್. ಅವಳು ಕ್ರೇವಿಂಗ್ಸ್ನ ಜಾಸ್ತಿ ಅವಾಯ್ಡ್ ಮಾಡ್ಕೊಂಡು ಪಾಪು ಹೆಂಗ್ ಕೇಳುತ್ತೆ ಅದನ್ನ ಡಿಸ್ಟರ್ಬ್ ಮಾಡ್ದೇನೆ ತಿಂತಾ ಇರ್ತಾಳೆ. ಹೌದು ಅಣ್ಣ, ಕರೆಕ್ಟ್ ಅಣ್ಣ, ಸರಿ ಅಣ್ಣ. ಕಾಸ್ಟ್ಲಿ ಐಟಮ್ ತಗೊಳ್ಳಿ. ಇವಾಗ ನೋಡುವ ಏನು ತಗೋತೀವಿ ಏನು ಬಿಡ್ತೀವಿ ಗೊತ್ತಿಲ್ಲ ಗೈಸ್. ಸುಮ್ಮನೆ ಬಂದಿದ್ದೀವಿ, ತೋರಿಸ್ತೀವಿ ಬನ್ನಿ ಗೈಸ್. ಇವಾಗ ನಾವು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶಾಪಿಂಗ್ ಮಾಡಿರೋದು ಏನು ತೋರಿಸಿಲ್ಲ, ಯಾಕೆ ಅಂದರೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಏನೋ ಒಂದು ಚಾಲೆಂಜ್ ವಿಡಿಯೋ ನೀವೆಲ್ಲರೂ ಕೇಳಿದ್ರಿ, ಎಲ್ಲರೂ ಅಲ್ಲ ಒಂದಷ್ಟು ಜನ ಕೇಳಿದ್ರಿ. ಸೊ ಆ ಚಾಲೆಂಜ್ ವಿಡಿಯೋಗೋಸ್ಕರನೇ ನಾವು ಮಾಲ್ಗೆ ಹೋಗಿದ್ದು. ಚಾಲೆಂಜ್ ಯಾವುದು ಗೊತ್ತಾ ಗೈಸ್? ಕಲರ್ ಪಿಂಕು, ಬ್ಲೂ, ಆರೆಂಜ್, ಯೆಲ್ಲೋ, ಪರ್ಪಲ್ ಎಲ್ಲ ಕಲರ್ಸ್. Red. ಅದು ಏನಂದ್ರೆ ಯಾರ ಜೊತೆ ಮಾಡ್ತಾ ಇರೋದು ಅಂತ ಗೆಸ್ ಮಾಡಿ ಗೈಸ್. ಆ ವ್ಯಕ್ತಿ ಏನೇನ್ ತಗೊಂಡವ್ರೆ ನನಗೋಸ್ಕರ ಅನ್ನೋ ಒಂದು ಕುತೂಹಲ ನನಗಿದೆ. ಆ ವ್ಯಕ್ತಿ ಮಹಾನ್ ವ್ಯಕ್ತಿ. ಆ ಮಹಾನ್ ವ್ಯಕ್ತಿ ಯಾರು ಅಂತಾನು ಕಮೆಂಟ್ ಮಾಡಿ. ಇಲ್ಲೇ ಯಾರೋ ಇದಾರೆ ಗೈಸ್, ಇಲ್ಲೇ ಇದಾರೆ ಗೈಸ್, ಇಲ್ಲೇ 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 ನಾನಂತೂ ಅಲ್ಲ ಅಂತ ಅವ್ರಿಗೆ ಗೊತ್ತು. ಇಲ್ಲೇ ಇದ್ದಾರೆ ಗೈಸ್. ಸೊ ಇವಾಗೆಲ್ಲ ಅವ್ರ ಹೆಸರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೈಸ್? ಬೀಪ್ ಹಾಕ್ತೀನಿ, ಅದಕ್ಕೆ ಕುಯ್ ಅಂತ ಹಾಕ್ತೀನಿ. ಹಾಕಲ್ಲ, ನಿಮ್ಮಣ್ಣ ಎಡಿಟ್ ಮಾಡೋದು, ನೀನಲ್ಲ. ಅರ್ಜೆಂಟಲ್ಲಿ ಲಾಸ್ಟ್ ಫ್ರೆಂಟ್ ನೋಡ್ಬಿಟ್ಟು ಎಡಿಟ್ ಮಾಡಿರ್ತಾನೆ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಮನೆಗೆ. ಒಳಗಡೆ ಹೋಗ್ಬೇಕಾದ್ರೆ ಬೆಳಕಿತ್ತು ಗೈಸ್, ಈಚೆ ಬರ್ಬೇಕಾದ್ರೆ ಕತ್ಲಾಗೋಗಿದೆ. ಯಾವಾಗ್ಲೂ ಅದೇ ಅದೇ ಕತೆ ನಮ್ದು. ನಾವು ಫೋರಮ್ಗೆ ಹೋಗ್ಬೇಕಾದ್ರೆ ಯಾವಾಗ್ಲೂ ಹಿಂಗೆ ಆಗೋದು. ಮತ್ತೆ ಈ ವಾರದಲ್ಲ, ಇನ್ನು 2-3 ದಿವಸದಲ್ಲಿ ಮತ್ತೆ ಹೋಗೋ ಚಾನ್ಸಸ್ಸು ಇದೆ. ಮತ್ತೆ ತವ್ರ ಮನೆಗೆ ಸುಮ್ಮನೆ ಹಿಂಗೆ. ಸೊ ನೋಡುವ, ಇವಾಗ ಮನೆಗೆ ಹೋಗುವ ಬನ್ನಿ ಗೈಸ್. ನನಗಂತೂ ಫುಲ್ ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ. ಕೂತಲ್ಲ ನಿಂತು ತಿರ್ಗಿ ಇವಳ ಪ್ರೆಗ್ನೆಂಟ್ ನಾನು ಗೊತ್ತಾಗ್ತಿಲ್ಲ. ಇನ್ನು ನನಗೆ ಹೆಂಗ್ ನೋಯ್ತಾರೆ ಬೇಡ. ಪಾಪ ಎಷ್ಟು ಆಕ್ಟಿವ್ ಆಗಿ ಅವಳೆ ಅಂದ್ರೆ ನಮ್ಮ ಅತ್ತಿಗೆ ಅವರು ಅಷ್ಟು ಆಕ್ಟಿವ್ ಆಗಿ ತಿರ್ಗಾಡ್ಕೊಂಡು ನಾನು ಯಾವ ಪ್ರೆಗ್ನೆಂಟ್ನು ಈ ತರ ನೋಡಿಲ್ಲ. ಬಟ್ ಆ ತಿಂಗಳು ತನಕ ಹಿಂಗ ಅವಳೆ, ಇನ್ನು 3 ತಿಂಗಳು ಯಾವ ತರ ಇರ್ತಾಳೆ ನೋಡೋಣ. ನೋಡು ಸೇರ್ಕೊಂಡ್ರೆ ಅದನ್ನು ಹೇಳ್ತಾಳೆ. ಬೇಡ, ಹಂಗೆ ಆಗೋದು ನಮ್ಗೆ ಕಷ್ಟ. ಲೆಟ್ಸ್ ಗೋ ಗೈಸ್. ನಾನೀಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊತಾ ಇದ್ದೀನಿ. ಸ್ವಲ್ಪ ಪಪ್ಪಾಯ ತಿನ್ನಬೇಕು ಅನಿಸ್ತಾಯಿತ್ತು ನನಗೆ. ಪಪ್ಪಾಯ ಮತ್ತು ತೋತಾಪುರಿ ಮಾವಿನಕಾಯಿ ತಿಂದಿಲ್ಲ ನಾನು ಈ ಸಲ. ಸೊ ತೋತಾಪುರಿ ಮಾವಿನಕಾಯಿ ಮತ್ತು ಕಿವಿ ಫ್ರೂಟು, ದಾಳಿಂಬೆ ಹಣ್ಣು, ಆಮೇಲೆ ತಗೋದು ನೋಡ್ತೀನಿ ಗೈಸ್. ನಾವಿವಾಗ ಊಟ ಮಾಡ್ತಾ ಇದ್ದೀವಿ. ಯಾಕಣ್ಣ ನಗ್ತಾ ಇದ್ದೀರಾ? ನನ್ನ ವ್ಲಾಗ್ ಮಾಡಿದ ಸ್ಟೈಲಲ್ಲಿ ನಿನ್ನ ವ್ಲಾಗ್ ಮಾಡ್ತೀವಿ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಹೌದಾ? ಹಂಗೆ ಮಾಡ್ತಾ ಇದ್ದೀನಾ? ನಿಂದೊಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ಲು. ಅವಾಗ ಮರ್ಕೊಳ್ತದೆ ವ್ಲಾಗ್ ಮಾಡಬೇಕು. ಈಗ ನಿಖಿಲ್ ಅವರು ಕಬಾಬ್ ಮಾಡಿ ಕೊಡ್ತಾ ಇದ್ದಾರೆ. ನಾವು ಮನೆಯಲ್ಲಿ ನುಗ್ಗೆಕಾಯಿ ಸಾರು. ಅಯ್ಯೋ ಯಾಕೆ ಸೌಂಡ್ ಮಾಡ್ತೀಯಾ? ವಿಡಿಯೋ ಓಡ್ತಾ ಇರಲಿ ಓಡದೇ ಇರಲಿ ಮಾಡೋ ಕೆಲಸ ಮಾಡ್ತಾ ಇರಬೇಕು ಅಂತ. ಇವಾಗ ಊಟ ಮಾಡಬೇಕು ವಯಸ್ಸು. ಹೊಟ್ಟೆ ಹಸಿತಾ ಇದೆ. 10 ಗಂಟೆ ಟೈಮು ಕಣೆ. 30ಗೆ ಅವಾಗ್ಲೇ ನಿಶಾ ಏನು ಗೊತ್ತಾ ಹೇಳಿದ್ ನೀವು ಅಲ್ಲಿ ಹೋದಾಗ ಹೆಂಗ ನೋಡು. ಯಾಕೆ ನಾರಾಯಣೆ ಏನು ಮಾಡೋಕ್ಕಾಗಲ್ಲ ಗೈಸ್. ಟೈಮು ಸಣ್ಣ ಆಗೋಗಿದ್ದೀನಿ. ಯಾವ ದಪ್ಪ ಇದೆ ಹೇಳು ಸ್ವಲ್ಪ. ಏನ್ ಮಾಡಿದ್ರು ನನ್ ದಪ್ಪ ಆಗಲ್ಲ. ಅದ್ ಯಾವಾಗ ಆಗ್ತೀನ ಆಗ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದೀನಿ. ಇವಳು ಹೆಂಗಿದ್ಲು ಅಣ್ಣ? ಅವಳು ನಿಮ್ಗೆ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿದ್ಲು. ಆಮೇಲೆ ಮೈಸೂರಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಪುಟ್ಪುಟ್ಟಿಗೆ ಆಗೋದ್ಲು. ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು ಜಂಕ್ ಜಾಸ್ತಿ ಆಗೋದು. ಏನಿದು? ಚಿಕನ್ ಸಾಂಬಾರಿಗೆ ಮೊಟ್ಟೆ ಹಾಕೋದು. ಯಾರು? ಸದ್ಯ ಇವಾಗ ನಮ್ಮಣ್ಣ ಅಪರೂಪಕ್ಕೆ ಕೆಲಸ ಮಾಡೋಣ. ಎಲ್ಲ ತೊಳೆದು 3 ಕಾರ್ನ ತೊಳೆದು
ಅಲ್ಲಿ ನಿಲ್ಸೋದು ನೋಡಿ ಗೈಸ್. ಆ 1, ಆ 2, ಆ 3 ಚೆನ್ನಾಗಿ ನಿಲ್ಸಿದ್ಯಾ. ಈ 5 ಪೂಜೆ ಮಾಡೋವಾಗ ನಿಲ್ಸವ್ರೆ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿ ಈ ಥರ ಸ್ಪೇಸ್ ಇದ್ದರೆ ಚಂಪುಗೆ ಆಟ ಆಡ್ಕೊಂಡು ಮಲ್ಕೊಳಕ್ಕೆ ಸರಿ ಇರುತ್ತೆ. ಬಟ್ ಯಾವಾಗಲೂ ಕಾರು 2 ಇಲ್ಲ 1 ಕಾರ್ ಒಳಗೆ ನಿಂತಿರುತ್ತೆ. ಸೊ ಹಾಗೆ ಗೈಸ್, ಇನ್ನೊಂದು ಖುಷಿ ವಿಷಯ ಏನಂದರೆ ನಮ್ಮದು ಫ್ಲೈಟ್ ಟಿಕೆಟ್ ಬುಕ್ ಆಯಿತು. ಬುಕ್ ಆಗಿ ಒಂದು ವಾರ ಆಯಿತು. ಆದರೆ ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ, ಮತ್ತೆ ಕಮೆಂಟ್ ಮಾಡಿಬಿಡಿ ಗೈಸ್. ನರೇಂದ್ರ ಮೋದಿ ಅವರು ಇವಾಗ ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಹೋಗಬೇಡಿ, ಹಾಗೆ ಇನ್ನೇನೇನು ಗೋಲ್ಡ್ ಪರ್ಚೇಸ್ ಮಾಡಬೇಡಿ ಅಂತೆಲ್ಲ ಕಮೆಂಟ್ ಮಾಡೇ ಮಾಡ್ತೀರಾ. ಬಟ್ ನಾವು ಪ್ಲ್ಯಾನ್ ಮಾಡಿ 1 ಮಂತ್ ಆಗಿದೆ. ಬಟ್ ಸೀಟ್ ಎಲ್ಲ ಬುಕ್ ಆಗಿ ಆಲ್ರೆಡಿ 1 ವೀಕ್ ಆಗಿದೆ. ಒಂದು ಅರ್ಧಕ್ಕರ್ಧ ಡಬಲೇ ನಾವು ಫ್ಲೈಟ್ ಟಿಕೆಟ್ಗೆ ಅಮೌಂಟ್ ಪೇ ಮಾಡಿರೋದು. 1 ಮಂತ್ ಬ್ಯಾಕ್ ಬುಕ್ ಮಾಡಿದ್ದಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ ತಾನೇ. ಸೊ ಇವಾಗ 2 ಲಕ್ಷದ ಹತ್ತತ್ರ ಮೇಲ್ಗಡೆನೆ ಆಗಿದೆ ಅನ್ಸುತ್ತೆ. ಅಂದರೆ ಹೋಗಿ ಬರೋದು ಎಲ್ಲ ಟಿಕೆಟ್ ಸೇರಿ, ಮತ್ತೆ ಮಧು ಅವರಿಗೆ 4 ಜನಕ್ಕೆ 2,10,000. 2,10,000. ಆದರೆ ನಾರ್ಮಲ್ ಡೇಸ್ ಅಂದರೆ 1 ಮಂತ್ ಮುಂಚೆ ಬುಕ್ ಮಾಡ್ಕೊಂಡ್ರೆ ಎಷ್ಟಾಗ್ತಾ ಇತ್ತು? 1.5 ಆಗ್ತಾ ಇತ್ತು. ಅದಕ್ಕಿಂತ ಈಗ ಸೀಟ್ ಕಂಫರ್ಟಬಲ್ ಮೇಲೆ ಮೇಡಮ್ ಅವರಿಗೆ ಕೂತ್ಕೊಳ್ಳೋಕ್ಕೆ ಆರಾಮಾಗಿ ಕಂಫರ್ಟಬಲ್ ಆಗಬೇಕಲ್ಲ. ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ದುಡ್ಡು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಕಂಫರ್ಟಬಲ್ ಆಗಿ ಹೋಗಿ ಬರೋಣ ಅಂದ್ಬಿಟ್ಟು ಸ್ವಲ್ಪ ಒಂದು 60-70 ಸಾವಿರ ಜಾಸ್ತಿನೇ ಆಗಿದೆ. ಬಟ್ ಇರಲಿ, ಇನ್ನೊಂದು ವರ್ಷ ಆ್ಯಕ್ಚುಲಿ ಇವರು ಡೆಲಿವರಿ ಆದಮೇಲೆ ಒಂದು 6 ಮಂತ್ಸ್ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದೇನು ಅಂತಾರಲ್ಲ, ಬಾಣ್ತನ ಮಾಡಿಸ್ಕೋಬೇಕು. ಸೊ ಹಾಗಾಗಿ ಇನ್ನೊಂದು ವರ್ಷ ನರೇಂದ್ರ ಮೋದಿ ಅವ್ರು ಹೇಳಿರೋ ಪ್ರಕಾರ ನಾವು ಎಲ್ಲೂ ಟ್ರಿಪ್ ಹೋಗಲ್ಲ. ನಾವು ಅವ್ರು ಹೇಳೋಕ್ಕೂ ಮುಂಚೆನೆಲ್ಲ ಬುಕ್ಕಿಂಗ್ ಆಗೋಗ್ಬಿಟ್ಟಿದ್ದರಿಂದ ಇವಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲರೂ, ನಾನು ಲಾಸ್ಟ್ ಬ್ಲಾಗಲ್ಲೂ ನಮ್ಮ ಅಮ್ಮಂಗೆ ಅದು ಗೋಲ್ಡ್ ಗಿಫ್ಟ್ ಮಾಡಿದ್ದೆ ನಮ್ಮ ಮದರ್ಸ್ ಡೇಗೆ. ಒಂದಿಬ್ರು ಕಮೆಂಟ್ ಮಾಡಿದ್ರಿ, ಮೋದಿ ಅವ್ರು ಹೇಳಿದಾರಲ್ವ ಏನು ಗೋಲ್ಡ್ ಪರ್ಚೇಸ್ ಮಾಡಿದ್ದೀರಾ ಅಂತ. ಒಂದೂವರೆ ತಿಂಗಳಾಗಿತ್ತು ಗೈಸ್ ನಾನು ಪರ್ಚೇಸ್ ಮಾಡಿ. ಅದನ್ನು ಮದರ್ಸ್ ಡೇಗೆ ಕೊಡಬೇಕು ಅಂತ ಇಟ್ಟಿದ್ದೆ ಅಷ್ಟೇ. ಸೊ ಹಂಗೆ ನಾವು ಪ್ಲ್ಯಾನ್ ಮಾಡಿದಾಗಲೇ ಹಿಂಗಾಗುತ್ತೋ ಇಲ್ಲ ನಾವು ಪ್ಲ್ಯಾನ್ ಮಾಡ್ತೀವಿ ಎಲ್ಲ ಗಜ ಬಿಜಿ ಹೋಗಂಗೆ ಇಲ್ವಾ? ಹೋಗ್ಬೇಡಿ ಸ್ವಲ್ಪ ಅಂತ ಹೇಳ್ತಿರೋದು. ಡಾಲರ್ಸ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಫ್ಲೈಟ್ ಫ್ಯೂಲ್, ಗೋಲ್ಡ್ ಬೇರೆ ಕಡೆಯಿಂದ ಅದೇನು ಆರ್ಡರ್ ಮಾಡಿಲ್ಲ, ಆರ್ಡರ್ ಮಾಡಿ ಮಾಡಲೇಬೇಕು ಅನ್ನೋ ಥರ ಏನಿಲ್ಲ, ಅವಾಯ್ಡ್ ಮಾಡಿ ಅನ್ನೋ ಥರ ಹೇಳಿಲ್ಲ. ನಾವು ಅಲ್ಲಿ ಹೋದ್ಮೇಲೆ ಆ ಕಡೆಯಿಂದ ಬರಲೇಬೇಡಿ ಅಂದ್ಬಿಟ್ಟು ಏನು ಮಾಡೋದಾಗ ಅಷ್ಟೇ ಗೈಸ್. ಇವಾಗ ಏನು ಮಾಡಬೇಕು ವಿಡಿಯೋ ಎಂಡ್ ಮಾಡಬೇಕು. ಓಕೆ, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬೈ ಗೈಸ್.